ಬೆಳಗಾವಿ ನಗರದಲ್ಲಿ ಹೋದ ವರ್ಷ ಇದು ಸ್ಟ್ಯಾಬಿಂಗ್ ಕೇಸಸ್ ಜಾಸ್ತಿ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲಿ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಅಂತ ಒಂದು ರಚನೆ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಸಂಜೆ ಟೈಮ್ನಲ್ಲಿ ಈ ಪಬ್ಲಿಕ್ ಪ್ಲೇಸಸ್ನಲ್ಲಿ ರ್ಯಾಂಡಮ್ ಫ್ರಿಸ್ಕಿಂಗ್ ಮಾಡ್ತಾರೆ ಮತ್ತು ಯಾರ ಜೊತೆಗೆ ವೆಪನ್ ಕಂಡು ಬಂದರೆ ಅವರ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ಹೋದ ವರ್ಷ 38 ಕೇಸಸ್ ನಾವು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ದಾಖಲು ಮಾಡಿದ್ದೀವಿ. ಅದರಲ್ಲಿ 60 ಜನರ ಮೇಲೆ ನಾವು ಅದರಲ್ಲಿ ಕ್ರಮ ತಗೊಂಡಿದ್ದೀವಿ. ಈ ವರ್ಷ 2026ನಲ್ಲಿ ಇಲ್ಲಿವರೆಗೆ 3 ಕೇಸಸ್ ದಾಖಲು ಮಾಡಲಾಗಿದೆ. ಅದರಲ್ಲಿ 3 ವ್ಯಕ್ತಿಗಳ ಮೇಲೆ ಕ್ರಮ ತಗೊಳ್ಳಲಾಗಿದೆ. ಇದು ವೆಪನ್ ತಗೊಂಡು ಓಪನ್ನಲ್ಲಿ ತಿರುಗಾಡಿದರೆ ನಾವು ರೌಡಿ ಶೀಟ್ ಕೂಡ ಅವ್ರ ಮೇಲೆ ಓಪನ್ ಮಾಡ್ತಾಯಿದ್ವಿ ಮತ್ತು ಅವ್ರ ಮೇಲೆ ಪ್ರಿವೆಂಟಿವ್ ಬಾಂಡ್ ಕೂಡ 5 ಅಥವಾ 10 ಲಕ್ಷದ ಬಾಂಡ್ ಕೂಡ ತಗೋತಾ ಇದ್ದೀವಿ. ಒಟ್ಟಾರೆ ನಮ್ಮ ಪ್ರಯತ್ನ ಏನಿದೆ ಅಂದರೆ ಇದು ಈ ಥರ ಭಯದ ವಾತಾವರಣ ಉಂಟಾಗೋಕ್ಕೆ ಯಾರು ಪ್ರಯತ್ನ ಮಾಡಿದರೆ ಅವರಿಗೆ ನಾವು ಕಾನೂನು ರೀತ್ಯ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಮೇಲೆ ಕ್ರಮ ತಗೋಕ್ಕೆ ಸಾಧ್ಯತೆ ಅದು ಎಲ್ಲ ಕ್ರಮ ತಗೋತೀವಿ. ಕೆಲವು ಹುಡುಗರಿಗೆ ಅದು ಸ್ಕೂಲ್ನಲ್ಲಿ ಕೂಡ ನಾವು ನೋಡಿದ್ದೀವಿ, ಸ್ಕೂಲ್ ಬ್ಯಾಗ್ನಲ್ಲಿ ಅಥವಾ ಕಾಲೇಜ್ ಬ್ಯಾಗ್ನಲ್ಲಿ ಚಾಕು ತಗೊಂಡು ತಿರುಗಾಡ್ತಾರೆ. ಒಂದು ಸಲ ನಿಮ್ಮ ಹೆಸರು ಕ್ರಿಮಿನಲ್ ರೆಕಾರ್ಡ್ನಲ್ಲಿ ಬಂದಿದೆ ಅಂದರೆ ನೀವು ದಿಲ್ಲಿ ಹೋಗಿ, ಮುಂಬೈಗೆ ಹೋಗಿ, ಎಲ್ಲಿ ಜಾಬ್ ಸಿಗುತ್ತೆ, ಪ್ರೈವೇಟ್ ಜಾಬ್ ಇರಲಿ, ಸರ್ಕಾರಿ ಜಾಬ್ ಇರಲಿ, ಪೊಲೀಸ್ ವೆರಿಫಿಕೇಷನ್ಗೆ ನಮಗೆ ಪತ್ರ ಬರೀತಾರೆ. ನಿಮ್ಮ 2 ನಿಮಿಷದಲ್ಲಿ ನಮ್ಮ ಸರ್ವರಿಂದ ನಿಮ್ಮ ಡೇಟಾ ರಿವೀಲ್ ಆಗುತ್ತೆ. ಸೊ ಏನು ನಿಮಗೆ ಸ್ಟೈಲ್ ಅನ್ನಿಸ್ತಾ ಇದೆ ಅದು ನಿಮ್ಮ ಕರಿಯರ್ಗೆ ದೊಡ್ಡದು ಹಾಳು ಮಾಡಬಹುದು. ಸೊ ಸ್ಟೂಡೆಂಟ್ಸ್ ಕಡ್ಡಾಯವಾಗಿ ಇದು ವೆಪನ್ಸಿಂದ ದೂರಿರಿ ಮತ್ತು ನಿಮ್ಮ ಸ್ವಂತ ಕರಿಯರನ್ನು ಕಾಪಾಡಿ. ಬೆಳಗಾವಿ ನಗರದಲ್ಲಿ ಹೋದ ವರ್ಷ ಇದು ಸ್ಟ್ಯಾಬಿಂಗ್ ಕೇಸಸ್ ಜಾಸ್ತಿ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲಿ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಅಂತ ಒಂದು ರಚನೆ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಸಂಜೆ ಟೈಮ್ನಲ್ಲಿ ಈ ಪಬ್ಲಿಕ್ ಪ್ಲೇಸಸ್ನಲ್ಲಿ ರ್ಯಾಂಡಮ್ ಫ್ರಿಸ್ಕಿಂಗ್ ಮಾಡ್ತಾರೆ ಮತ್ತು ಯಾರ ಜೊತೆಗೆ ವೆಪನ್ ಕಂಡು ಬಂದರೆ ಅವರ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ಹೋದ ವರ್ಷ 38 ಕೇಸಸ್ ನಾವು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ದಾಖಲು ಮಾಡಿದ್ದೀವಿ. ಅದರಲ್ಲಿ 60 ಜನರ ಮೇಲೆ ನಾವು ಅದರಲ್ಲಿ ಕ್ರಮ ತಗೊಂಡಿದ್ದೀವಿ. ಈ ವರ್ಷ 2026ನಲ್ಲಿ ಇಲ್ಲಿವರೆಗೆ 3 ಕೇಸಸ್ ದಾಖಲು ಮಾಡಲಾಗಿದೆ. ಅದರಲ್ಲಿ 3 ವ್ಯಕ್ತಿಗಳ ಮೇಲೆ ಕ್ರಮ ತಗೊಳ್ಳಲಾಗಿದೆ. ಇದು ವೆಪನ್ ತಗೊಂಡು ಓಪನ್ನಲ್ಲಿ ತಿರುಗಾಡಿದರೆ ನಾವು ರೌಡಿ ಶೀಟ್ ಕೂಡ ಅವ್ರ ಮೇಲೆ ಓಪನ್ ಮಾಡ್ತಾಯಿದ್ವಿ ಮತ್ತು ಅವ್ರ ಮೇಲೆ ಪ್ರಿವೆಂಟಿವ್ ಬಾಂಡ್ ಕೂಡ 5 ಅಥವಾ 10 ಲಕ್ಷದ ಬಾಂಡ್ ಕೂಡ ತಗೋತಾ ಇದ್ದೀವಿ. ಒಟ್ಟಾರೆ ನಮ್ಮ ಪ್ರಯತ್ನ ಏನಿದೆ ಅಂದರೆ ಇದು ಈ ಥರ ಭಯದ ವಾತಾವರಣ ಉಂಟಾಗೋಕ್ಕೆ ಯಾರು ಪ್ರಯತ್ನ ಮಾಡಿದರೆ ಅವರಿಗೆ ನಾವು ಕಾನೂನು ರೀತ್ಯ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಮೇಲೆ ಕ್ರಮ ತಗೋಕ್ಕೆ ಸಾಧ್ಯತೆ ಅದು ಎಲ್ಲ ಕ್ರಮ ತಗೋತೀವಿ. ಕೆಲವು ಹುಡುಗರಿಗೆ ಅದು ಸ್ಕೂಲ್ನಲ್ಲಿ ಕೂಡ ನಾವು ನೋಡಿದ್ದೀವಿ, ಸ್ಕೂಲ್ ಬ್ಯಾಗ್ನಲ್ಲಿ ಅಥವಾ ಕಾಲೇಜ್ ಬ್ಯಾಗ್ನಲ್ಲಿ ಚಾಕು ತಗೊಂಡು ತಿರುಗಾಡ್ತಾರೆ. ಒಂದು ಸಲ ನಿಮ್ಮ ಹೆಸರು ಕ್ರಿಮಿನಲ್ ರೆಕಾರ್ಡ್ನಲ್ಲಿ ಬಂದಿದೆ ಅಂದರೆ ನೀವು ದಿಲ್ಲಿ ಹೋಗಿ, ಮುಂಬೈಗೆ ಹೋಗಿ, ಎಲ್ಲಿ ಜಾಬ್ ಸಿಗುತ್ತೆ, ಪ್ರೈವೇಟ್ ಜಾಬ್ ಇರಲಿ, ಸರ್ಕಾರಿ ಜಾಬ್ ಇರಲಿ, ಪೊಲೀಸ್ ವೆರಿಫಿಕೇಷನ್ಗೆ ನಮಗೆ ಪತ್ರ ಬರೀತಾರೆ. ನಿಮ್ಮ 2 ನಿಮಿಷದಲ್ಲಿ ನಮ್ಮ ಸರ್ವರಿಂದ ನಿಮ್ಮ ಡೇಟಾ ರಿವೀಲ್ ಆಗುತ್ತೆ. ಸೊ ಏನು ನಿಮಗೆ ಸ್ಟೈಲ್ ಅನ್ನಿಸ್ತಾ ಇದೆ ಅದು ನಿಮ್ಮ ಕರಿಯರ್ಗೆ ದೊಡ್ಡದು ಹಾಳು ಮಾಡಬಹುದು. ಸೊ ಸ್ಟೂಡೆಂಟ್ಸ್ ಕಡ್ಡಾಯವಾಗಿ ಇದು ವೆಪನ್ಸಿಂದ ದೂರಿರಿ ಮತ್ತು ನಿಮ್ಮ ಸ್ವಂತ ಕರಿಯರನ್ನು ಕಾಪಾಡಿ. ಬೆಳಗಾವಿ ನಗರದಲ್ಲಿ ಹೋದ ವರ್ಷ ಇದು ಸ್ಟ್ಯಾಬಿಂಗ್ ಕೇಸಸ್ ಜಾಸ್ತಿ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲಿ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಅಂತ ಒಂದು ರಚನೆ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಸಂಜೆ ಟೈಮ್ನಲ್ಲಿ ಈ ಪಬ್ಲಿಕ್ ಪ್ಲೇಸಸ್ನಲ್ಲಿ ರ್ಯಾಂಡಮ್ ಫ್ರಿಸ್ಕಿಂಗ್ ಮಾಡ್ತಾರೆ ಮತ್ತು ಯಾರ ಜೊತೆಗೆ ವೆಪನ್ ಕಂಡು ಬಂದರೆ ಅವರ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ಹೋದ ವರ್ಷ 38 ಕೇಸಸ್ ನಾವು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ದಾಖಲು ಮಾಡಿದ್ದೀವಿ. ಅದರಲ್ಲಿ 60 ಜನರ ಮೇಲೆ ನಾವು ಅದರಲ್ಲಿ ಕ್ರಮ ತಗೊಂಡಿದ್ದೀವಿ. ಈ ವರ್ಷ 2026ನಲ್ಲಿ ಇಲ್ಲಿವರೆಗೆ 3 ಕೇಸಸ್ ದಾಖಲು ಮಾಡಲಾಗಿದೆ. ಅದರಲ್ಲಿ 3 ವ್ಯಕ್ತಿಗಳ ಮೇಲೆ ಕ್ರಮ ತಗೊಳ್ಳಲಾಗಿದೆ. ಇದು ವೆಪನ್ ತಗೊಂಡು ಓಪನ್ನಲ್ಲಿ ತಿರುಗಾಡಿದರೆ ನಾವು ರೌಡಿ ಶೀಟ್ ಕೂಡ ಅವ್ರ ಮೇಲೆ ಓಪನ್ ಮಾಡ್ತಾಯಿದ್ವಿ ಮತ್ತು ಅವ್ರ ಮೇಲೆ ಪ್ರಿವೆಂಟಿವ್ ಬಾಂಡ್ ಕೂಡ 5 ಅಥವಾ 10 ಲಕ್ಷದ ಬಾಂಡ್ ಕೂಡ ತಗೋತಾ ಇದ್ದೀವಿ. ಒಟ್ಟಾರೆ ನಮ್ಮ ಪ್ರಯತ್ನ ಏನಿದೆ ಅಂದರೆ ಇದು ಈ ಥರ ಭಯದ ವಾತಾವರಣ ಉಂಟಾಗೋಕ್ಕೆ ಯಾರು ಪ್ರಯತ್ನ ಮಾಡಿದರೆ ಅವರಿಗೆ ನಾವು ಕಾನೂನು ರೀತ್ಯ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಮೇಲೆ ಕ್ರಮ ತಗೋಕ್ಕೆ ಸಾಧ್ಯತೆ ಅದು ಎಲ್ಲ ಕ್ರಮ ತಗೋತೀವಿ. ಕೆಲವು ಹುಡುಗರಿಗೆ ಅದು ಸ್ಕೂಲ್ನಲ್ಲಿ ಕೂಡ ನಾವು ನೋಡಿದ್ದೀವಿ, ಸ್ಕೂಲ್ ಬ್ಯಾಗ್ನಲ್ಲಿ ಅಥವಾ ಕಾಲೇಜ್ ಬ್ಯಾಗ್ನಲ್ಲಿ ಚಾಕು ತಗೊಂಡು ತಿರುಗಾಡ್ತಾರೆ. ಒಂದು ಸಲ ನಿಮ್ಮ ಹೆಸರು ಕ್ರಿಮಿನಲ್ ರೆಕಾರ್ಡ್ನಲ್ಲಿ ಬಂದಿದೆ ಅಂದರೆ ನೀವು ದಿಲ್ಲಿ ಹೋಗಿ, ಮುಂಬೈಗೆ ಹೋಗಿ,
ಎಲ್ಲಿ ಜಾಬ್ ಸಿಗುತ್ತೆ, ಪ್ರೈವೇಟ್ ಜಾಬ್ ಇರಲಿ ಸರ್ಕಾರಿ ಜಾಬ್ ಇರಲಿ, ಪೊಲೀಸ್ ವೆರಿಫಿಕೇಷನ್ಗೆ ನಮಗೆ ಪತ್ರ ಬರೀತಾರೆ. ನಿಮ್ಮ 2 ನಿಮಿಷದಲ್ಲಿ ನಮ್ಮ ಸರ್ವರಿಂದ ನಿಮ್ಮ ಡೇಟಾ ರಿವೀಲ್ ಆಗುತ್ತೆ. ಸೊ ಏನು ನಿಮಗೆ ಸ್ಟೈಲ್ ಅನ್ನಿಸ್ತಾ ಇದೆ ಅದು ನಿಮ್ಮ ಕರಿಯರ್ಗೆ ದೊಡ್ಡದು ಹಾಳು ಮಾಡಬಹುದು. ಸೊ ಸ್ಟೂಡೆಂಟ್ಸ್ ಕಡ್ಡಾಯವಾಗಿ ಇದು ವೆಪನ್ಸಿಂದ ದೂರಿರಿ ಮತ್ತು ನಿಮ್ಮ ಸ್ವಂತ ಕರಿಯರನ್ನು ಕಾಪಾಡಿ. ಬೆಳಗಾವಿ ನಗರದಲ್ಲಿ ಹೋದ ವರ್ಷ ಇದು ಸ್ಟ್ಯಾಬಿಂಗ್ ಕೇಸಸ್ ಜಾಸ್ತಿ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲಿ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಅಂತ ಒಂದು ರಚನೆ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಸಂಜೆ ಟೈಮ್ನಲ್ಲಿ ಈ ಪಬ್ಲಿಕ್ ಪ್ಲೇಸಸ್ನಲ್ಲಿ ರ್ಯಾಂಡಮ್ ಫ್ರಿಸ್ಕಿಂಗ್ ಮಾಡ್ತಾರೆ ಮತ್ತು ಯಾರ ಜೊತೆಗೆ ವೆಪನ್ ಕಂಡು ಬಂದರೆ ಅವರ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ಹೋದ ವರ್ಷ 38 ಕೇಸಸ್ ನಾವು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ದಾಖಲು ಮಾಡಿದ್ದೀವಿ. ಅದರಲ್ಲಿ 60 ಜನರ ಮೇಲೆ ನಾವು ಅದರಲ್ಲಿ ಕ್ರಮ ತಗೊಂಡಿದ್ದೀವಿ. ಈ ವರ್ಷ 2026ನಲ್ಲಿ ಇಲ್ಲಿವರೆಗೆ 3 ಕೇಸಸ್ ದಾಖಲು ಮಾಡಲಾಗಿದೆ. ಅದರಲ್ಲಿ 3 ವ್ಯಕ್ತಿಗಳ ಮೇಲೆ ಕ್ರಮ ತಗೊಳ್ಳಲಾಗಿದೆ. ಇದು ವೆಪನ್ ತಗೊಂಡು ಓಪನ್ನಲ್ಲಿ ತಿರುಗಾಡಿದರೆ ನಾವು ರೌಡಿ ಶೀಟ್ ಕೂಡ ಅವ್ರ ಮೇಲೆ ಓಪನ್ ಮಾಡ್ತಾಯಿದ್ವಿ ಮತ್ತು ಅವ್ರ ಮೇಲೆ ಪ್ರಿವೆಂಟಿವ್ ಬಾಂಡ್ ಕೂಡ 5 ಅಥವಾ 10 ಲಕ್ಷದ ಬಾಂಡ್ ಕೂಡ ತಗೋತಾ ಇದ್ದೀವಿ. ಒಟ್ಟಾರೆ ನಮ್ಮ ಪ್ರಯತ್ನ ಏನಿದೆ ಅಂದರೆ ಇದು ಈ ಥರ ಭಯದ ವಾತಾವರಣ ಉಂಟಾಗೋಕ್ಕೆ ಯಾರು ಪ್ರಯತ್ನ ಮಾಡಿದರೆ ಅವರಿಗೆ ನಾವು ಕಾನೂನು ರೀತ್ಯ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಮೇಲೆ ಕ್ರಮ ತಗೋಕ್ಕೆ ಸಾಧ್ಯತೆ ಅದು ಎಲ್ಲ ಕ್ರಮ ತಗೋತೀವಿ. ಕೆಲವು ಹುಡುಗರಿಗೆ ಅದು ಸ್ಕೂಲ್ನಲ್ಲಿ ಕೂಡ ನಾವು ನೋಡಿದ್ದೀವಿ, ಸ್ಕೂಲ್ ಬ್ಯಾಗ್ನಲ್ಲಿ ಅಥವಾ ಕಾಲೇಜ್ ಬ್ಯಾಗ್ನಲ್ಲಿ ಚಾಕು ತಗೊಂಡು ತಿರುಗಾಡ್ತಾರೆ. ಒಂದು ಸಲ ನಿಮ್ಮ ಹೆಸರು ಕ್ರಿಮಿನಲ್ ರೆಕಾರ್ಡ್ನಲ್ಲಿ ಬಂದಿದೆ ಅಂದರೆ ನೀವು ದಿಲ್ಲಿ ಹೋಗಿ, ಮುಂಬೈಗೆ ಹೋಗಿ, ಎಲ್ಲಿ ಜಾಬ್ ಸಿಗುತ್ತೆ, ಪ್ರೈವೇಟ್ ಜಾಬ್ ಇರಲಿ ಸರ್ಕಾರಿ ಜಾಬ್ ಇರಲಿ, ಪೊಲೀಸ್ ವೆರಿಫಿಕೇಷನ್ಗೆ ನಮಗೆ ಪತ್ರ ಬರೀತಾರೆ. ನಿಮ್ಮ 2 ನಿಮಿಷದಲ್ಲಿ ನಮ್ಮ ಸರ್ವರಿಂದ ನಿಮ್ಮ ಡೇಟಾ ರಿವೀಲ್ ಆಗುತ್ತೆ. ಸೊ ಏನು ನಿಮಗೆ ಸ್ಟೈಲ್ ಅನ್ನಿಸ್ತಾ ಇದೆ ಅದು ನಿಮ್ಮ ಕರಿಯರ್ಗೆ ದೊಡ್ಡದು ಹಾಳು ಮಾಡಬಹುದು. ಸೊ ಸ್ಟೂಡೆಂಟ್ಸ್ ಕಡ್ಡಾಯವಾಗಿ ಇದು ವೆಪನ್ಸಿಂದ ದೂರಿರಿ ಮತ್ತು ನಿಮ್ಮ ಸ್ವಂತ ಕರಿಯರನ್ನು ಕಾಪಾಡಿ. ಬೆಳಗಾವಿ ನಗರದಲ್ಲಿ ಹೋದ ವರ್ಷ ಇದು ಸ್ಟ್ಯಾಬಿಂಗ್ ಕೇಸಸ್ ಜಾಸ್ತಿ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲಿ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಅಂತ ಒಂದು ರಚನೆ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಸಂಜೆ ಟೈಮ್ನಲ್ಲಿ ಈ ಪಬ್ಲಿಕ್ ಪ್ಲೇಸಸ್ನಲ್ಲಿ ರ್ಯಾಂಡಮ್ ಫ್ರಿಸ್ಕಿಂಗ್ ಮಾಡ್ತಾರೆ ಮತ್ತು ಯಾರ ಜೊತೆಗೆ ವೆಪನ್ ಕಂಡು ಬಂದರೆ ಅವರ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ಹೋದ ವರ್ಷ 38 ಕೇಸಸ್ ನಾವು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ದಾಖಲು ಮಾಡಿದ್ದೀವಿ. ಅದರಲ್ಲಿ 60 ಜನರ ಮೇಲೆ ನಾವು ಅದರಲ್ಲಿ ಕ್ರಮ ತಗೊಂಡಿದ್ದೀವಿ. ಈ ವರ್ಷ 2026ನಲ್ಲಿ ಇಲ್ಲಿವರೆಗೆ 3 ಕೇಸಸ್ ದಾಖಲು ಮಾಡಲಾಗಿದೆ. ಅದರಲ್ಲಿ 3 ವ್ಯಕ್ತಿಗಳ ಮೇಲೆ ಕ್ರಮ ತಗೊಳ್ಳಲಾಗಿದೆ. ಇದು ವೆಪನ್ ತಗೊಂಡು ಓಪನ್ನಲ್ಲಿ ತಿರುಗಾಡಿದರೆ ನಾವು ರೌಡಿ ಶೀಟ್ ಕೂಡ ಅವ್ರ ಮೇಲೆ ಓಪನ್ ಮಾಡ್ತಾಯಿದ್ವಿ ಮತ್ತು ಅವ್ರ ಮೇಲೆ ಪ್ರಿವೆಂಟಿವ್ ಬಾಂಡ್ ಕೂಡ 5 ಅಥವಾ 10 ಲಕ್ಷದ ಬಾಂಡ್ ಕೂಡ ತಗೋತಾ ಇದ್ದೀವಿ. ಒಟ್ಟಾರೆ ನಮ್ಮ ಪ್ರಯತ್ನ ಏನಿದೆ ಅಂದರೆ ಇದು ಈ ಥರ ಭಯದ ವಾತಾವರಣ ಉಂಟಾಗೋಕ್ಕೆ ಯಾರು ಪ್ರಯತ್ನ ಮಾಡಿದರೆ ಅವರಿಗೆ ನಾವು ಕಾನೂನು ರೀತ್ಯ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಮೇಲೆ ಕ್ರಮ ತಗೋಕ್ಕೆ ಸಾಧ್ಯತೆ ಅದು ಎಲ್ಲ ಕ್ರಮ ತಗೋತೀವಿ. ಕೆಲವು ಹುಡುಗರಿಗೆ ಅದು ಸ್ಕೂಲ್ನಲ್ಲಿ ಕೂಡ ನಾವು ನೋಡಿದ್ದೀವಿ, ಸ್ಕೂಲ್ ಬ್ಯಾಗ್ನಲ್ಲಿ ಅಥವಾ ಕಾಲೇಜ್ ಬ್ಯಾಗ್ನಲ್ಲಿ ಚಾಕು ತಗೊಂಡು ತಿರುಗಾಡ್ತಾರೆ. ಒಂದು ಸಲ ನಿಮ್ಮ ಹೆಸರು ಕ್ರಿಮಿನಲ್ ರೆಕಾರ್ಡ್ನಲ್ಲಿ ಬಂದಿದೆ ಅಂದರೆ ನೀವು ದಿಲ್ಲಿ ಹೋಗಿ, ಮುಂಬೈಗೆ ಹೋಗಿ, ಎಲ್ಲಿ ಜಾಬ್ ಸಿಗುತ್ತೆ, ಪ್ರೈವೇಟ್ ಜಾಬ್ ಇರಲಿ ಸರ್ಕಾರಿ ಜಾಬ್ ಇರಲಿ, ಪೊಲೀಸ್ ವೆರಿಫಿಕೇಷನ್ಗೆ ನಮಗೆ ಪತ್ರ ಬರೀತಾರೆ. ನಿಮ್ಮ 2 ನಿಮಿಷದಲ್ಲಿ ನಮ್ಮ ಸರ್ವರಿಂದ ನಿಮ್ಮ ಡೇಟಾ ರಿವೀಲ್ ಆಗುತ್ತೆ. ಸೊ ಏನು ನಿಮಗೆ ಸ್ಟೈಲ್ ಅನ್ನಿಸ್ತಾ ಇದೆ ಅದು ನಿಮ್ಮ ಕರಿಯರ್ಗೆ ದೊಡ್ಡದು ಹಾಳು ಮಾಡಬಹುದು. ಸೊ ಸ್ಟೂಡೆಂಟ್ಸ್ ಕಡ್ಡಾಯವಾಗಿ ಇದು ವೆಪನ್ಸಿಂದ ದೂರಿರಿ ಮತ್ತು ನಿಮ್ಮ ಸ್ವಂತ ಕರಿಯರನ್ನು ಕಾಪಾಡಿ.